ಶಾಸಕ ಯತ್ನಾಳ್ ಬಗ್ಗೆ ಸಚಿವ ಜಮೀರ್ ಅಹ್ಮದ್ ವ್ಯಂಗ್ಯವಾಡಿದ್ದಾರೆ. ಯತ್ನಾಳ್ ಯಾವಾಗಲೂ ಕೂಡ ದಮ್ಮು ತಾಕತ್ತು ಅಂತ ಮಾತನಾಡ್ತಾರೆ. ಇದೀಗ ಶಿವಾನಂದ ಪಾಟೀಲ್ ದಮ್ಮು ತಾಕತ್ತು ತೋರಿಸಿದ್ದಾರೆ. ಈಗ ಯತ್ನಾಳ್ ರಾಜೀನಾಮೆ ನೀಡಿ ತಮ್ಮ ತಾಕತ್ತನ್ನ ತೋರಿಸಲಿ. ಶಾಸಕ ಯತ್ನಾಳ್ಗೆ ಸವಾಲ್ ಹಾಕಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಹೊಸಪೇಟೆಯಲ್ಲಿ ಮಾತನಾಡಿದಂತ ಜಮೀರ್ ಅಹ್ಮದ್ ಅವರು ತಮ್ಮ ದಮ್ಮು ತಾಕತ್ತನ್ನ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ನೀಡೋದ್ರ ಮೂಲಕ ತೋರಿಸಿದ್ದಾರೆ. ಈಗ ಯತ್ನಾಳ್ ಅವರ ಸರದಿ ಅವರು ರಾಜೀನಾಮೆ ನೀಡಿ ತಮ್ಮ ದಮ್ಮು ತಾಕತ್ತು ಎಷ್ಟಿದೆ ಅನ್ನೋದನ್ನ ತೋರಿಸ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಬಿಜಾಪುರ ಅವರು ಒಂದೇ ನಿಮಿಷ ಅವರು ಬಿಜಾಪುರ ಜಿಲ್ಲೆಯವರು ಪದೇ ಪದೇ ಯತ್ನಾಳ್ ಅವರು ಎಲ್ಲರಿಗೂ ಬರೇ ಶಿವಾನಂದ ಪಾಟೀಲ್ ಮಾತ್ರ ಅಲ್ಲ ಎಲ್ಲರಿಗೂ ಕೆಣಕ್ತಾ ಇರ್ತಾರೆ. ದಮ್ಮಿದ್ರೆ ತಾಕತ್ತಿದ್ರೆ ದಮ್ಮಿದ್ರೆ ತಾಕತ್ತಿದ್ರೆ ಹೌದು ತಾನೆ. ಎಲ್ಲರಿಗೂ ಒಬ್ರಿಗೆ ಶಿವಾನಂದ ಪಾಟೀಲ್ಗಂತ ಇಲ್ಲ, ಎಲ್ಲರಿಗೂ ಏನು ಮಾಡ್ತಾರೆ, ಎಲ್ಲರಿಗೂ ಸವಾಲು ಹಾಕಿ ಎಲ್ಲರಿಗೂ ಒಂಥರ ಚಾಲೆಂಜಾಗಿ ಮಾತಾಡ್ತಾರೆ. ದಮ್ಮಿದ್ರೆ ತಾಕತ್ತಿದ್ರೆ ರಾಜೀನಾಮೆ ಕೊಡಿ ಬನ್ನಿ ಅಂತ. ಇವತ್ತು ಶಿವಾನಂದ ಪಾಟೀಲ್ಗೆ ದಮ್ಮಿದೆ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ರಾಜೀನಾಮೆ ಆಗಿದ್ದಾರೆ. ಕಂಡೀಷ್ನಲ್ಲಿ ರಾಜೀನಾಮೆ ಏನಂತ ಅವ್ರ ಸವಾಲನ್ನು ಅವ್ರು ನಿನ್ನ ತಂದೆಗೆ ಹುಟ್ಟಿದ್ರೆ ಅಂತ ಅವ್ರಿಗೇನೋ ಸವಾಲು ಹಾಕಿದ್ರಂತೆ. ನೀನೇನಾರ ಶಿವಾನಂದ ಪಾಟೀಲ್ ನಿನ್ನ ತಂದೆಗೇನೋ ಹುಟ್ಟಿದರೆ ನೀನು ರಾಜೀನಾಮೆ ಕೊಟ್ಟು ನನ್ನ ಮೇಲೆ ಬಾ ಅಂತ ಏನೋ ನನ್ನ ಮೇಲೆ ನಿಲ್ಲು ಅಂತ ರಾಜೀನಾಮೆ ಕೊಟ್ಟಿದ್ರಂತೆ. ಆ ಕಾರಣಕ್ಕೆ ಏನು ಮಾಡಿದ್ದಾರೆ, ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ಕಂಡೀಷ್ನಲ್ ಹಾಕಿದ್ದಾರೆ. ಈಗ ಅವರು ರಾಜೀನಾಮೆ ಕೊಡಲಿ, ನಾನು ಅವ್ರ ಮೇಲೆ ಚುನಾವಣೆ ನಿಲ್ಲಕ್ಕೆ ನಾನು ಸಿದ್ಧ ಅಂತ. ಈಗ ಅವ್ರ ನಾನು ನಮ್ಮ ಅಪ್ಪನ ಹುಟ್ಟಿದ್ದೀನಿ ಅಂತ ಅವ್ರು ಸಾಬೀತುಪಡಿಸಿದ್ದಾರೆ. ಈಗ ಅವ್ರ ಅಪ್ಪನ ಹುಟ್ಟಿದ ಅವ್ರು ಸಾಬೀತುಪಡ್ಬೇಕು ತಾನೆ. ಯತ್ನಾಳ್ ಅವ್ರು ಎಲ್ಲರಿಗೂ ಯಾರು ನೋಡಿದ್ರು ಮತ್ತೆ ಈಗ ಇದೆಯಲ್ಲ ದಮ್ಮು ತಾಕತ್ತು ತೋರಿಸ್ಲಿ. ಈಗ ಎಲ್ಲ ಟುಸ್ಪಟಾಗಿ ಆಗಿಬಿಟ್ಟಿದೆ ಅಂತ ಬೆಳಗಿಂದ ಎಲ್ಲೂ ಮಾಧ್ಯಮಗಳಿಗೂ ಸಿಗ್ತಾಯಿಲ್ಲ.